ಒಬ್ಬ ರೈತ ಒಂದು ಬೆಳೆನ ಬೆಳೆದ್ರೆ ಹಿಂದಿಂದೇನೆ ಬೆಳೆನ ಬೆಳೆಯಕ್ಕೆ ಹೋಗೋದಿಲ್ಲ. ಸ್ವಲ್ಪ ದಿನ ಮಣ್ಣನ್ನ ಒಣಗಕ್ಕೆ ಬಿಡ್ತಾರೆ. ಆ ಮಣ್ಣು ಒಣಗಿದ್ದಾದ್ಮೇಲೆ ಅದನ್ನ ಹದ ಮಾಡಿ ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿ ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ನಂದು ಒಂದು ಸಣ್ಣ ಪ್ರಯತ್ನ. ನಾನು ಕೂಡ ಈ ಗ್ರೋ ಬ್ಯಾಗಲ್ಲಿ 3 ರಿಂದ 4 ತಿಂಗಳು ಯಾವ ಬೆಳೆನೂ ಬೆಳೆದಿಲ್ಲ. ಹಾಗೇನೆ ಮಣ್ಣನ್ನ ಒಣಗಕ್ಕೆ ಬಿಟ್ಟಿದ್ದೀನಿ. ಇದೇ ಗ್ರೋ ಬ್ಯಾಗ್‌ನ ನಾನು ಬಳಸ್ಕೊಂಡು ಮಿಶ್ರ ಪದ್ಧತಿಯಲ್ಲಿ ಏನೇನು ತರಕಾರಿನ ಮತ್ತು ತರಕಾರಿ ಗಿಡಗಳನ್ನ ಇಟ್ಟಿದ್ದೀನಿ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎ.ಎಂ ಗಾರ್ಡನ್. ನಾನು ನಿಮ್ಮ ಹೇಮಾ. ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಒಂದು ಕಾಮೆಂಟು ನಮ್ಮ ಮುಂದಿನ ವಿಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆಯೇ ಗ್ರೋ ಬ್ಯಾಗು ಅಥವಾ ಪಾಟಲ್ಲಿ ನಾವು ಗಿಡಗಳನ್ನ ಬೆಳೆಯುವಾಗ ಒಂದು ಗಮನದಲ್ಲಿಟ್ಕೋಬೇಕು. ಏನಪ್ಪ ಅಂತಂದರೆ ಈ ಡ್ರೈನೇಜ್ ಹೋಲು ಪ್ರಾಪರ್ ಆಗಿರಬೇಕು. ನಾವು ಹಾಕೋವಂಥ ನೀರು ಕೆಳಗಡೆ ಡ್ರೈನ್ ಆಗಿಬಿಡ್ಬೇಕು. ಯಾವುದೇ ಕಾರಣಕ್ಕೂ ನೀರು ನಿಂತ್ಕೊಬಾರ್ದು. ಎರಡನೇದಾಗಿ ನಾವು ಮಾಡೋ ಪಾಟ್ ಮಿಕ್ಸಿಂಗು ನಾವು ಒಂದು ಸತಿ ಪಾಟ್ ಮಿಕ್ಸಿಂಗ್ ಮಾಡಿದ್ರೆ ಮತ್ತು ನಾವು ಕಾಯಿ ಹಣ್ಣು ಸ್ಟಾರ್ಟ್ ಆದಾಗಲೇ ಮತ್ತೆ ನಾವು ಗೊಬ್ಬರ ಕೊಡಬೇಕು. ಆ ಥರ ಪಾಟ್ ಮಿಕ್ಸಿಂಗ್ ಇರಬೇಕು. ಯಾವತ್ತೂ ಅಷ್ಟೇ ಮಣ್ಣಿನ ಪ್ರಮಾಣ ಕಡಿಮೆ ಇರಬೇಕು, ಗೊಬ್ಬರ ಪ್ರಮಾಣ ಜಾಸ್ತಿ ಇರಬೇಕು. ಆಗ ನಾವು ಇಟ್ಟಂಥ ಗಿಡ ಆಗಲಿ ಬೀಜ ಆಗಲಿ ಚೆನ್ನಾಗಿ ಬರುತ್ತೆ. ಮೂರನೇದಾಗಿ ನಾವು ಮಾಡೋವಂಥ ಬೀಜ ಸೆಲೆಕ್ಷನ್ನು. ನಾವು ಒಂದೊಂದು ಸತಿ ಏನು ಮಾಡ್ತೀವಿ ಅಂತಂದರೆ ಒಂದೊಂದು ಬೀಜ ಎರಡೆರಡು ಬೀಜ ಇಟ್ಕೋತೀವಿ. ಆ ಒಂದೊಂದು ಬೀಜ ಎರಡೆರಡು ಬೀಜ ಇಟ್ಟಾಗ ಒಂದು ಮೊಳಕೆ ಬರುತ್ತೆ, ಒಂದು ಬೀಜ ಮೊಳಕೆ ಬರೋದಿಲ್ಲ. ಆದ್ದರಿಂದ ನಾವು ಇರೋ ಕಡೆ 3-4 ಬೀಜಗಳು ನಾವು ಇಟ್ಕೊಳ್ಳೋದ್ರಿಂದ ನಮ್ಗೆ ಅಟ್ಲೀಸ್ಟು 2 ಬೀಜ ಆದರೂ ಮೊಳಕೆ ಬರುತ್ತೆ. ನಾವು ಬೆಳೆಯೋದು ಪಾಟಲ್ಲಿ ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ ಒಂದೊಂದು ಕಡೆ ಒಂದು ಪಾಟ್ಗೆ ನಾವು ಹೆಂಗಿಲ್ಲ ಅಂದರೂ ಒಂದು 5-6 ಗಿಡ ಚೂಸ್ ಮಾಡಿದ್ರೆ ನಮ್ಮ ಮನೆಗಾಗೋಷ್ಟು ತರಕಾರಿ ನಮ್ಗೆ ಗ್ಯಾರಂಟಿ ಸಿಗುತ್ತೆ. ಹಾಗೆಯೇ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮಿಶ್ರ ಪದ್ಧತಿ ಅಂದರೆ ಏನಪ್ಪ ಅಂತಂದರೆ ಬಳ್ಳಿ ಹೋಗೋವಂಥ ಗಿಡಗಳು ಅಂದರೆ ಹೀರೆಕಾಯಿ, ಸೋರೆಕಾಯಿ, ಹಾಗಲಕಾಯಿ ಮತ್ತು ಸೌತೆಕಾಯಿ ಇವೆಲ್ಲನೂ ಬಳ್ಳಿ ಹೋಗೋವಂಥ ಗಿಡಗಳು. ಆ ಬಳ್ಳಿಯಲ್ಲಿ ಕಾಯಿಗಳು ಬರೋವಂಥ ಗಿಡಗಳಿವು. ಅವು ಏನಪ್ಪ ಅಂತಂದರೆ ಬೆಳ್ಕೊಂಡಾಗ ಮೇಲೆ ಹೋಗುತ್ತೆ ಮತ್ತು ಕಾಯಿ ಅಲ್ಲಿಬಿಡುತ್ತೆ. ಎರಡನೇದೇನಪ್ಪ ಅಂತಂದರೆ ನೋಡಿ, ನೀವು ನೋಡ್ತಾ ಇರೋ ಹಾಗೆ ಇದಕ್ಕೆ ಸಣ್ಣ ಸಣ್ಣ ಬೇರುಗಳು, ತೆಳ್ಳಗಿರುತ್ತೆ ಬೇರುಗಳು. ತುಂಬ ಆಳ ಇರೋವಂಥ ಜಾಗ ಏನು ಬೇಕಾಗಿಲ್ಲ, ಸುಮ್ಮನೆ ಸ್ವಲ್ಪ ಆಳ ಇದ್ದರೂ ಸಾಕು. ಇದು ಬೇಗ ಸ್ಪ್ರೆಡ್ ಆಗುತ್ತೆ, ಇನ್ನೊಂದು ಗಿಡ ಬೆಳೆಯೋಕ್ಕೂ ಅವಕಾಶ ಮಾಡಿಕೊಡುತ್ತೆ. ಇದು ತುಂಬ ದಪ್ಪ ಬರೋದಿಲ್ಲ ಬೇರುಗಳು. ಹಾಗೆಯೇ ಗಿಡ ಕೂಡ ಅಷ್ಟೇ ಸೂಕ್ಷ್ಮ. ನಾನು 1 ತಿಂಗಳು ಮುಂಚೆನೇ ಒಂದು ಪಾಟಲ್ಲಿ 2 ಬೀಜ ಹಾಕಿ 4 ಎಲೆ ಬಂದಿದೆ. ಅದನ್ನು ಇದಕ್ಕೆ ನಾನು ರೀಪ್ಲೇಸ್ಮೆಂಟ್ ಮಾಡ್ತಾಯಿದ್ದೀನಿ. ನಾವು ಈ ಥರ ಬಳ್ಳಿ ಹೋಗೋವಂಥ ಗಿಡಗಳನ್ನ ಬೆಳೆಸ್ಕೊಂಡಾಗ ನಮಗೆ ಜಾಗ ಖಾಲಿ ಇರುತ್ತೆ. ಆ ಖಾಲಿ ಜಾಗದಲ್ಲಿ ನಾವು ಇನ್ನೊಂದು ಬೆಳೆನ ನಾವು ನಾಟಿ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ವೈಟ್ಗೆ ತುಂಬ ಚೆನ್ನಾಗಿ ಬೇರುಗಳು ಚೆನ್ನಾಗಿ ಬಂದಿದೆ. ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಬಳ್ಳಿ ಹಬ್ಬುತ್ತೆ, ಹಾಗೆಯೇ ಗಿಡನೂ ಬೇಗ ಬೆಳವಣಿಗೆ ಆಗುತ್ತೆ. ನಾವು ಯಾವತ್ತೂ ಅಷ್ಟೇ ಗಿಡಗಳಿಗೆ ನಾವು ಬೇರೆ ಕಡೆ ಬೆಳೆಸಿದ್ದು ಗಿಡಗಳು ಈ ಥರ ರಿಪಾರ್ಟ್ ಮಾಡ್ಕೊಂಡಾಗ ಸ್ವಲ್ಪ ನೀರು ಗೊಬ್ಬರ ಚೆನ್ನಾಗಿ ಕೊಟ್ಟರೆ ಬೇಗ ಬೆಳವಣಿಗೆ ಆಗುತ್ತೆ. ಈ ಥರ ಮಾಡೋದ್ರಿಂದನೂ ನಮಗೆ ಟೈಮ್ ವೇಸ್ಟ್ ಆಗೋಲ್ಲ, ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ. ನಾವು ಮಿಶ್ರ ಪದ್ಧತಿ ಅಂದರೆ ಏನಪ್ಪ ಅಂತಂದರೆ ಒಂದೇ ಪಾಟಲ್ಲಿ 3-4 ಥರ ತರಕಾರಿನ ಬೆಳ್ಕೊಬೋದು. ಹಾಗೆಯೇ 15 ದಿವಸಕ್ಕೆ 20 ದಿವಸಕ್ಕೆ ಒಂದು ಸತಿ ಗೊಬ್ಬರ ಕೊಡಬೇಕು, ಅಥವಾ ಲಿಕ್ವಿಡ್ ರೂಪದಲ್ಲಾಗಲಿ ಗೊಬ್ಬರ ರೂಪದಲ್ಲಾಗಲಿ ಕೊಡ್ಬೋದು. ಅಕ್ಕಿ ತೊಳೆದಿದ್ದ ನೀರು, ಬೇಳೆಕಾಳು ತೊಳೆದಿದ್ದ ನೀರು, ಹಾಗೆಯೇ ಏನು ಕಡಲೆ ಬೀಜ ಹಿಂಡಿ ಇರುತ್ತೋ ಆ ಹಿಂಡಿನ ನೀರಲ್ಲಿ ನೆನೆಸ್ಬಿಟ್ಟು ಒಂದು 2-3 ಡೇಸ್ ಆದಮೇಲೆ ಈ ಗಿಡಗಳಿಗೆ ಕೊಡೋದ್ರಿಂದ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ನಾನು ಸಾಂಬಾರು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಇದು ನಾಟಿ ಈರುಳ್ಳಿನ ನಾನು ನಾಟಿ ಮಾಡ್ಕೊಳ್ತಾ ಇದ್ದೀನಿ. ಮನೆಗೆ ಅಂತ ತಂದಿದ್ದೆ, ಮೊಳಕೆ ಬಂದಿರೋದನ್ನ ಹಾಕೊಂಡಿದ್ದೀನಿ. ಸೊಪ್ಪು ಬೀಜ ಸ್ಕಿಪ್ ಆಗಿದೆ, ಅದನ್ನು ಹಾಕಿದ್ದೀನಿ. ಯಾವ ರೀತಿ ಬೆಳೆನ ಬೆಳ್ಕೊಬೋದು ಅಂತ ನೋಡ್ಬೋದು. ಈ ಥರ ನಾವು ಮಿಶ್ರ ಪದ್ಧತಿಯಲ್ಲಿ ನಾವು ಪಾಟಲ್ಲಿ ಬೆಳೆನ ಬೆಳ್ಕೊಬೋದು. ಎಲ್ಲರಿಗೂ ಧನ್ಯವಾದಗಳು.